ಕೆಲಸ 10 ವರ್ಷ ಆಗಿದೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದು ಬೇರೆ ಏನು ಮಾತಾಡ್ತಾರೆ ಹೇಳ್ರಿ. ಈ ದೇಶ 10 ವರ್ಷ ಆಯ್ತು ಮೋದಿ ಸಾಹೇಬ್ರ ಕೈಯಲ್ಲಿ ಕೊಟ್ಟಿದ್ದೀವಿ. ಏನ್ರಿ ಚರ್ಚೆ ಇದೆ ಬೆಳಗ್ಗೆ? ಏನ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ? ಸೈನ್ಸ್ ಅಂಡ್ ರಿಸರ್ಚ್ ಬಗ್ಗೆ ಏನಾರ ಇದೆಯಾ? ಸ್ಯಾಟಲೈಟ್ಗಳು ಎಷ್ಟಿದಾವೆ ಈ ದೇಶದಲ್ಲಿ ಇನ್ವೆಂಟ್ ಆಗಿದೆ ಅನ್ನೋ ಚರ್ಚೆ ಇದೆಯಾ? ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿ ನನ್ನ ಚರ್ಚೆಗಳಿದಾವ? ದಿನಾ ಬೆಳಗ್ಗೆ ಇದ್ರೆ ಬರೀ ಇದೇನಾ? ಎಲ್ಲೆಲ್ಲ ಕಾಂಗ್ರೆಸ್ ಆಡಳಿತ ಸರ್ಕಾರಗಳಿದಾವೆ, ಬರೇ ಮುಸ್ಲಿಮಾನು ಪಾಕಿಸ್ತಾನ್. ಈಗ MP UP ನಾಗೆಲ್ಲ ಏನ್ ನಡೀತಾ ಇದೆ ಅಂತೆ? MP UP ನಲ್ಲಂತೂ ಬಿಜೆಪಿ ಇದೆಯಲ್ಲ, ಅಲ್ಲಿ ಏನ್ ನಡೀತಾ ಇದೆ ಅಂತೆ? ಮತ್ತೆ ಅಲ್ಲಿನ ಜನ ಇಲ್ಲಿ ಯಾಕೆ ಬರ್ತಾ ಇದಾರೆ? ಕರ್ನಾಟಕಗಳಿಗೆ ಸೌತ್ ಇಂಡಿಯಾಗೆ ಯಾಕೆ ಬರ್ತಾ ಇದಾರೆ? ಏನ್ ಪ್ರಾಬ್ಲಮ್ ಏನು ಇವರಿಗೆ? ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಿಗ್ಗೆ ಇದ್ರೆ ಮುಸಲ್ಮಾನ ಪಾಕಿಸ್ತಾನ, ಮುಸಲ್ಮಾನ ಪಾಕಿಸ್ತಾನ. ಇವ್ರು ಹಿಂದೂಗಳಿಗೆ ಏನು ಸಹಾಯ ಮಾಡಿದಾರೆ? ಇವ್ರು ಹಿಂದೂಗಳ ಬಗ್ಗೆ ಅಷ್ಟು ಕಳೆ ಇದ್ರೆ ದಯಮಾಡಿ ಇವ್ರ ಆಸ್ತಿಗಳು ಎಲ್ಲರಿಗೆ ಬಡವರು ಹಿಂದೂಗಳು ಕೊಡಕ್ಕೆ ಹೇಳ್ರಿ. ಇವರು ಸೌಕಾರ ಹಿಂದೂಗಳು ಏನಿದಾರೆ, ಬಡವರು ಮಂತನ ಏನಿದಾರ, ಶೋಷಿತ ವರ್ಗಗಳು, SC STಗಳು, ಅಲ್ಪಸಂಖ್ಯಾತರ ಜೊತೆಗೆ ಇನ್ನ ನಮ್ಮ 5 ವರ್ಗದ ಸಣ್ಣ ವರ್ಗಗಳು ಏನದವಲ್ಲ ಕೊಡ ತೊಡೋದು ಮಾಡಕ್ ಸ್ಟಾರ್ಟ್ ಮಾಡಿ ಕೇಳ್ರಿ. ಮದುವೆಗಳು ಮಾಡ್ಕೊಳಕ್ ಹೇಳ್ರಿ. ಹಿಂದೂ ಪರ ನಿಮಗಿದೆಯಲ್ಲ, ಎಲ್ಲ ಗುಡಿಗಳು ನಮಗೆ ಬಿಟ್ಕೊಳಕ್ ಹೇಳಿ. ಸಣ್ಣ ಸಮುದಾಯಗಳು ಯಾರಿದಾರಲ್ಲ, ಗುಡಿಗಳು ಕಟ್ಟದವ್ರು ನಾವೇ, ಗುಡಿ ಕೆತ್ತದವ್ರು ನಾವೇ, ಮೂರ್ತಿ ಕೆತ್ತದವ್ರು ನಾವೇ. ನಮಗೆ ಪೂಜೆ ಮಾಡಕ್ಕೆ ಅವಕಾಶ ಇಲ್ಲಲ್ಲ, ನಮಗೆಲ್ಲ ಪೂಜೆ ಮಾಡಕ್ಕೆ ಅವಕಾಶ ಮಾಡ್ಕೊಡಿ. ಹಿಂದೂ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಹಿಂದೂ ಅಂತ ಮಾತನಾಡ್ತಿದ್ರೆ ನೀವು ಇವತ್ತು ಹಿಂದೂರ ಬಗ್ಗೆ ಮಾತನಾಡ್ತಿದ್ರಿ. ನೀವೆಷ್ಟು ಗುಡಿಗಳು ಕಟ್ಸಿದಿರಿ? ಕಳೆದ ನೋಡಪ್ಪ, 70 ವರ್ಷದ ಅವಧಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು. ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು? ಇವ್ರೇನ್ ಮಾಡಿದ್ದಾರೆ? ಒಂದು ಗುಡಿಗಳು ಕಟ್ಸಿಲ್ಲ, ಒಂದು ಗುಂಡಾರು ಕಟ್ಸಿಲ್ಲ, ಒಂದು ಡ್ಯಾಮ್ ಕಟ್ಸಿಲ್ಲ. 10 ವರ್ಷದಲ್ಲಿ ಯಾವ್ದೊಂದು ಡ್ಯಾಮ್ ಕಟ್ಸಿದಾರೇನ್ರಿ? ಯಾವ್ದೊಂದು ಡ್ಯಾಮ್ ಕಟ್ಸಿದಾರ? ದಿನಾ ಬೆಳಿಗ್ಗೆ ಇದ್ರೆ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿಲ್ಲ. ಈ ದೇಶದಲ್ಲಿ ಹೈಯೆಸ್ಟ್ ಡೋನರ್ ಯಾರ್ರಿ? ಆಸಿಂ ಪ್ರೇಮ್ಜಿ ಅವ್ರು ಯಾವ ಕಮ್ಯುನಿಟಿಯವರು? 2 ಲಕ್ಷಕ್ಕೂ ಕೋಟಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಯಾರು? ಆಸಿಂ ಪ್ರೇಮ್ಜಿ ಯಾರು? ಆಸಿಂ ಪ್ರೇಮ್ಜಿ ಯಾರ್ರಿ? ಇಂಥವೆಲ್ಲ ಉದಾಹರಣೆಗಳಿಲ್ಲ. ಸುಮ್ಮನೆ ಎಲ್ಲ ತಗೊಳೋದು, ಏನೋ ಒಂದು ಕಾಟಾಚಾರಕ್ಕೆ ಹೋಗೋದು. ಆಮೇಲೆ ಅಷ್ಟೇ ನಿಮಗೆ ನೋವು ಇದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತೇನ್ರಿ? ಈ ದೇಶದಲ್ಲಿ ಮಿಡ್ಲ್ ಈಸ್ಟ್ ಕಂಟ್ರಿಯಲ್ಲಿ ನಮ್ಮ ಭಾರತ ದೇಶದವರು 4.25 ಮಿಲಿಯನ್ ಜನ ಇದ್ದಾರೆ. ಸುಮಾರು 50 ಲಕ್ಷ ಜನ ಮಿಡ್ಲ್ ಈಸ್ಟ್ ನಲ್ಲಿ ಇದ್ದಾರೆ. ಅವ್ರು ಯಾರು ಹೇಳ್ತಾ ಇದ್ರು, ನೀವು ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳಿರ್ತಕ್ಕಂಥ ಕೇಳಿದೆ. ಹೌದಾ? ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಯಾಕ್ರಿ ಮುಸ್ಲಿಂ ಅಂಗಡಿಗೆ ಹೋಗ್ಬಾರ್ದು ಅಂದ್ರೆ, ನೀವು ಮಿಡ್ಲ್ ಈಸ್ಟ್ ಆಯಿಲ್ ಖರೀದಿ ಮಾಡ್ತಿರಲ್ಲ, ದೇಶದ 50% ಆಯಿಲ್ ಖರೀದಿ ಮಾಡ್ತಕ್ಕಂಥದ್ದು ಮುಸ್ಲಿಂ ಕಂಟ್ರಿಯಿಂದ ಖರೀದಿ ಮಾಡ್ತಿದ್ವಿ. ಇದಕ್ಕೆ ಏನ್ ಮಾಡ್ಬೇಕೀಗ? ನಮ್ಮ ದೇಶದ ಸುಮಾರು 50 ಲಕ್ಷ ಜನ ಯುವಕರು ಮುಸ್ಲಿಂ ದೇಶದಲ್ಲಿ ಇವಾಗ ಏನ್ ಮಾಡ್ಬೇಕು? ವಾಪಸ್ ಕರೀತಾರೆ ಅವ್ರಿಗೆ. $50 ಬಿಲಿಯನ್ ವರ್ಷಕ್ಕೆ ಅಲ್ಲಿಂದ ಫಾರಿನ್ ರಿಮಿಟೆನ್ಸ್ ಬರುತ್ತೆ. $50 ಬಿಲಿಯನ್ ಇಸ್ ರಿಮಿಟೆನ್ಸ್ ಎವ್ರಿ ಇಯರ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್. ಈಗ ವಾಪಸ್ ಕರೀತಾರೆ ಅವರಿಗೆ. ಏನೋ ಸುಮ್ಮನೆ ಕಾಟಾಚಾರಕ್ಕೆ ಓಟ್ಗೋಸ್ಕರ ಓಟಿನ ಡ್ರಾಮಾ ಬಿಟ್ರೆ ಇವ್ರು ಯಾರು ಒರಿಜಿನಲ್ ಹಿಂದೂಗಳ್ರಿ? ಇವರ ಹಿಂದೂಗೆ ಠೇಕೆದಾರ್ರಿ ಇವರು? ಹಿಂದೂಗಳು ಠೇಕೆದಾರ್ರಿ ಏನ್ರಿ ಇವರು? ಯಾರು ಕೊಟ್ಟಿದ್ದಾರೆ ಇವ್ರಿಗೆ ಅಧಿಕಾರ? ಏನ್ ಬೇಕಿದ್ರೆ ಮಾತನಾಡಕ್ಕೆ? ಏನ್ ಬೇಕಿದ್ ಬರೋದು? ಮುಖ್ಯಮಂತ್ರಿ ಪಾಕಿಸ್ತಾನ ಹೋಗಂತ ಹೇಳ್ತಾರ. ಪಾಕಿಸ್ತಾನ ಹೋಗಿ ಕೇಕ್ ತಿಂದವ್ರು ಇವರು. ನರೇಂದ್ರ ಮೋದಿ ಅವರು ಹೋಗಿ ಕೇಕ್ ತಿಂದವ್ರು ಪಾಕಿಸ್ತಾನ, ನಾವಲ್ಲ, ಕಾಂಗ್ರೆಸ್ನವರಲ್ಲ. ದಯಮಾಡಿ ಟೆಲ್ ದಮ್ ನಾಟ್ ಟು ಸ್ಪೀಕ್ ಸಚ್ ಥಿಂಗ್ಸ್.